ಗದ್ದಿಗೌಡ भारत माता की जय। ತಾವು ಅತಿ ಹುರುಪಿನಿಂದ ದೇಶ ಒಂದು ಭಕ್ತಿ, ದೇಶದ ಮೇಲೆ ಒಂದು ಭಕ್ತಿ ಪ್ರೀತಿಯನ್ನು ತಾವು ತೋರಿಸ್ತಾ ಇದ್ದೀರಿ. ಬಹಳ ಪ್ರಮುಖವಾದದ್ದು ಇವತ್ತು ಹೆಣ್ಮಕ್ಳು ಮುಂದೆ ಈ ಥರ ಒದ್ದಿದ್ದಾದರೆ ದೇಶಕ್ಕೆ ಬೇಕಾಗುವಂತಹ ಉತ್ತರ ಸರ್ಕಾರ, ಸಶಕ್ತ ಸರ್ಕಾರ, ಸದೃಢ ಸರ್ಕಾರ. 140 ಕೋಟಿ ಜನ ನಾವು ಬದುಕಬೇಕಾತಂದ್ರೆ ಸಾಮಾನ್ಯ ಇಲ್ಲಿದೆ. ಬರೀ ಒಂದು ಮನೆಗೆ ಬರಬೇಕಾತಂದ್ರೆ ಆ ಮನೆಯಾಗಿ ಎಷ್ಟು ಜವಾಬ್ದಾರಿ ಇರ್ತಾವು ತಮಗೆಲ್ಲ ಗೊತ್ತಿದ್ದ ವಿಷಯ. ಅಂತ 140 ಕೋಟಿ ಜನರಿಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಜೀವನವನ್ನು ಸುಖಶಾಂತಿ ನೆಮ್ಮದಿಯಿಂದ ನಡ್ಕೊಂಡು ಹೋಗಬೇಕು. ಬಹಳಷ್ಟು ಕಷ್ಟಗಳಿವೆ. ಆ ಕಷ್ಟಗಳನ್ನು ನಿಭಾಯಿಸಿ ನಾವು ಹೊರಗೆ ಬರಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸಕ್ಕಾಗಿ ಅಂಥ ಸದೃಢವಾದ ಸರ್ಕಾರಗಳನ್ನು ರಚಿಸುವುದು ಎಲ್ಲರ ಕೈಯಲ್ಲಿದೆ. ತಮ್ಮಲ್ಲಿ ಬ್ರಹ್ಮಾಸ್ತ್ರದ ತಮ್ಮ ಒಂದು ಮಹತ್ವದ ಓಟು ಅದು ತೀರ್ಮಾನ ಮಾಡ್ತದೆ. ಅದಕ್ಕೆ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಒಳ್ಳೆಯ ಸದೃಢವಾದ ಸರ್ಕಾರ, ಒಳ್ಳೆಯ ಪಕ್ಷದಿಂದ ಬರಲೇಬೇಕಾಗ್ತದೆ. ಹಂಗೆ ನೋಡಿದರೆ ಭಾರತೀಯ ಜನತಾ ಪಕ್ಷ ಅನಿವಾರ್ಯ. ಇವತ್ತು ನಮ್ಮ ದೇಶಕ್ಕೆ ಭಾರತೀಯ ಜನತಾ ಪಕ್ಷ ಅನಿವಾರ್ಯ. ಅದು ಬಂದರೆ ಮಾತ್ರ ಉಳಿಲಿಕ್ಕೆ ಸಾಧ್ಯದ. ಇರ್ಲಿಕ್ಕಂದ್ರೆ ನಾವೆಲ್ಲರೂ ಭಾಳ ದೊಡ್ಡ ಒಂದು ಆಘಾತಕ್ಕೆ ಬೀಳುವಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೆ ಒಂದು ಭಾರತೀಯ ಜನತಾ ಪಕ್ಷದ ರೂವಾರಿಯಾದಂತಹ ಸೂತ್ರಧಾರರಾದಂತಹ ನಿಜವಾಗಿ ಒಂದು ವ್ಯಕ್ತಿಯಲ್ಲ, ಮಹಾಶಕ್ತಿಯಾದಂಥ ನರೇಂದ್ರ ಮೋದಿಯವರು ಮತ್ತು ಅವ್ರ ಸಂಗಡಿಗರು ಸುಟ್ರು ಕೂಡ ಬಹಳ ಒಳ್ಳೆಯ ಮೇಧಾವಿಗಳು. ಅವರಿಗೆ ಬಹಳ ದೂರದೃಷ್ಟಿಗಳವರು. ದೇಶವನ್ನು ಹೇಗೆ ಬದುಕಿಸಬೇಕು, ಹೇಗೆ ಉಳಿಸಿಕೊಂಡು ಹೋಗಬೇಕು ಮತ್ತು ಹೇಗೆ ಪ್ರಗತಿ ಮಾಡಬೇಕು ಅಂತ ಅವ್ರಿಗೆ ಪೂರ್ತಿ ಅವರಿಗೆ ಪ್ರಜ್ಞೆ ಅವ್ರಿಗಿದೆ. ಅಂಥವ್ರು ನಾವು ಗೆಲ್ಲಿಸ್ತೇವೆ. ಆದರೆ ಈ ಕಡೆ ಒಂದು ನೋಡಿದ್ರೆ ಕಾಂಗ್ರೆಸ್ ಪಕ್ಷದಾಗ ಪಂಪು ಅಂಥವ್ರು ಎಲ್ಲರೇ ಬಂದ್ರಾದ್ರೆ ನಾವು ಯಾವ ರೀತಿ ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತಿರಬೇಕು. ಅದಕ್ಕೆ ಎಲ್ಲರಿಗೂ ಅವಲಂಬನೆ ನಾಯಕನಾಗಿದೆ. ಅಂತ ನಮ್ಮ ಒಳ್ಳೆಯ ಭವಿಷ್ಯಕ್ಕೆ ಹೋಗಬೇಕು. ಅಂಥ ದೊಡ್ಡ ನಾಯಕ ನಮಗೆ ಸಿಕ್ಕಿದ್ದು. ಅದಕ್ಕೆ ಅವ್ರನ್ನ ಮತ್ತೊಮ್ಮೆ ನಾವು 3ನೇ ಸಲ ಪ್ರಧಾನಮಂತ್ರಿ ಮಾಡೋದು ನಮಗೆ ನಮ್ಮ ಸಲುವಾಗಿ, ನಾವು ಉಳಿವಿಗಾಗಿ, ನಮ್ಮ ಬೆಳವಣಿಗೆಯಾಗಿ ಅದು ಮಾಡಲೇಬೇಕಾದ ಕಾರ್ಯವಾಗಿದೆ. ಅದಕ್ಕೆ ಕೇಂದ್ರದಲ್ಲಿ BJP ಸರ್ಕಾರ ಬರಬೇಕು ಮತ್ತು ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು. ಆದರೆ ಇಲ್ಲಿ ನಮ್ಮ ಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಕ್ಷದ ಉಮೇದರಾಗಿ PC ಗದ್ದಿಗೌಡರು ನಿಂತಿದ್ದಾರೆ. ಅವರು ಅಮೂಲ್ಯವಾದ ಮತವನ್ನು ಹಾಕಿ ಗೆಲ್ಲಿಸಿಕೊಟ್ಟರೆ ಮಾತ್ರ ಕೇಂದ್ರದಲ್ಲಿ ನಮಗೆ BJP ಸರ್ಕಾರ ಬರಲಿಕ್ಕೆ ಸಾಧ್ಯತೆ ಇದೆ.